ಗರುಡ ಪಂಚಮಿ ವ್ರತಕಥೆ. ರಾಗ ಮೋಹನ. ವಾಸುಕಿ ಶಯನನೇ ವೈಯಾರದಿಂದಲೇ ಸುವಾಸಿನಿ ಅರುಳಿದು ಪೂಜೆಯ ಮಾಡಲು ಈ ಶುಭ ಚರಿತೆಯ ಕಥೆಯನ್ನು ಬೇಡುವೆ. ಈಶ ಕುಮಾರ ಪಾಲಿಸುಮತಿಯನು. ಬಡ ಬ್ರಾಹ್ಮಣನ ಮಗಳು ಅಕಮಿಂಚಿ ಎಂಬುವಳು ಗರುಡ ಪಂಚಮಿ ವ್ರತವ ಮಾಡಬೇಕೆನುತ ತರಿಸಿಕೊಡಬೇಕಾದ ಫಲಪುಷ್ಪಗಳು ತನ್ನ ಒಡ ಹುಟ್ಟಿದಣ್ಣಂಗೆ ಕೊಂಡು ಬಾರೆಂದಳು. ಅಂದ ಮಾತನು ಕೇಳಿ ಬಂದು ವನದೊಳಗೋಗಿ ಚಂದದಿನ್ ಕುಸುಮವನೆ ಕೊಯ್ಯುತ್ತಿರಲು ಒಂದು ಕ್ಯಾದಿಗೆಯೊಳಗೆ ಹೊಂದಿಕೊಂಡು ಶೇಷ ಬಂದು ಸೋಂಕಿದನಾಗ ಉರುಸ್ಥಳದಲ್ಲಿ. ವಿಷವು ತಲೆಗೇರಿ ಪರವಶನಾಗಿ ಬಿದ್ದಿರಲು ಕುಸುಮಲೋಚನೆಗೆ ಹೋಗಿ ಅರುಹಿದರು. ಪಶುಪತಿಯು ಬಲ್ಲ ತಾಮಸವೇಕೆ ನಾಗನ ಪೂಜಿಸಿ ಕೊಂಬೆನೆಂಬ ಹರುಷದಲ್ಲಿ ಹಡು. ನೆನೆಯಕ್ಕಿ ನೆನೆಗಡಲೆ ಕೊನೆಯ ಬಾಳೆಯ ಹಣ್ಣು ಚಿಗುಳಿ ತಂಬಿಟ್ಟು ತೆಂಗಿನಕಾಯನು ಅರಳು ಹುರಿಗಡಲೆ ಹುಣಸೆ ಕಾಯಿ ಮುಂದಾದನ್ನು ಗಳಿರನೆ ತಕ್ಕೊಂಡು ತೆರಳಿ ಬಂದು. ಹುತ್ತದ ಮೃತ್ತಿಕೆ ಹುಲಿ ಸೊಪ್ಪು ತೆನೆ ಕಡ್ಡಿಯ ಅಕ್ಷತೆಯ ತಂದು ಗಳಿರನೆ ತೊಳೆಯಲು ಎಚ್ಚೆತ್ತು ಕಣ್ತೆರೆದು ಎಷ್ಟೊತ್ತು ಮಲಗಿದೆ ನೆನುತ ಥಟ್ಟನೆ ಮೈ ಮುರಿದು ಎದ್ದು ಕುಳಿತ. ಸಿದ್ಧಪಡಿಸಿದ ಸ್ಥಳದಿ ನಾಗ ಚಿತ್ರವ ರಚಿಸಿ ಶುದ್ಧ ಸ್ನಾನವ ಮಾಡಿ ಅತಿ ಭಕ್ತಿಯಿಂದ ಭಕ್ತಾಂಜಲಿಯಂ ಪ್ರದಕ್ಷಿಣೆಯ ಮಾಡಿ ಶ್ರದ್ಧೆಯಂ ಪೂಜಿಪರು ನಾಗದೇವನನು. ಅಣ್ಣ ತಮ್ಮಂದಿರಿಹ ಚೆನ್ನ ಸಂಸಾರದಿ ತನ್ನ ಒಡ ಹುಟ್ಟಿದ ಅಕ್ಕ ತಂಗಿಯರೆಲ್ಲ ಭಿನ್ನ ಭಾವವ ತೊರೆದು ಬೆಣ್ಣೆ ಹಾಲನು ಸವರಿ ನನ್ನೇಂ ಬೇಡುವರು ದೀರ್ಘಾಯುವ. ಈ ನರಾಲೋಕದೊಳು ನಾರಿಯರೆಲ್ಲರೂ ಈ ವ್ರತವ ಸಾಂಗದಲ್ಲಿ ಆಚರಿಸಲು ಸೌಭಾಗ್ಯವನ್ನು ಒಡ ಹುಟ್ಟಿದವರನ್ನು ಕಾಳಿಂಗರಾಯ ಕರುಣಿಸಿ ಸಲಹುವ. ಜಯ ಮಂಗಳ ಶುಭ ಮಂಗಳ ಜಯ ಮಂಗಳ.